Hi everyone. Question ನೋಡಿ. Today is Monday. After 61 days it will be. ಆಪ್ಷನ್ ಸಂಡೇ, ಸ್ಯಾಟರ್ಡೆ, ಫ್ರೈಡೇ, ಟ್ಯೂಸ್ಡೇ. ಸೊ ಇವತ್ತು ಸೋಮವಾರ ಆದರೆ 61 ದಿನಗಳ ನಂತರ ಯಾವ ದಿನ ಆಗಿರುತ್ತದೆ? ಸೊ ಇಲ್ಲಿ 61/7 ಮಾಡಬೇಕು. ಕ್ವೋಷಂಟ್ ಏನು ಬರುತ್ತೆ? 8. ರಿಮೈಂಡರ್ ಏನು? 5. 7 1 7 8 56. ಸೊ ರಿಮೈಂಡರ್ ಇಲ್ಲಿ 5 ಉಳಿತು. ಸೊ ಇಲ್ಲಿ ಕೊಟ್ಟಂತಹ ದಿನ ಏನಿದೆ ಮಂಡೇ ಇದೆ. ಸೊ ಅದಕ್ಕೆ ನಾವು +5 ಮಾಡಬೇಕಾಗುತ್ತೆ. ಸೊ ಮಂಡೇ +5 ಅಂದರೂ ಒಂದೇ, ಮಂಡೇ -2 ಅಂದರೂ ಒಂದೇ. ಸೊ ಇಲ್ಲಿ ಆ ಎರಡು ನಂಬರ್ಗಳನ್ನು ಸೇರಿಸಿದಾಗ 7 ಬರ್ತಿರಬೇಕು. ಸೊ +- ಕನ್ಸಿಡರ್ ಮಾಡಬಾರ್ದು ಇಲ್ಲಿ ಸೇರಿಸುವಾಗ. ಸೊ ಇಲ್ಲಿ 5 ಇದೆ. ಸೊ ಇಲ್ಲಿ ನೆಕ್ಸ್ಟ್ 5ಕ್ಕೆ ಎಷ್ಟನ್ನು ಸೇರಿಸಿದ್ರೆ 7 ಆಗುತ್ತೆ, 2 ಸೇರಿಸಿದ್ರೆ 7 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಂಡೇ +5 5 ದಿನ ಮುಂದೆ ಹೋಗೋ ಬದಲು ನಾವು 2 ದಿನ ಹಿಂದೆ ಹೋದರೆ ಈಸಿ ಆಗುತ್ತೆ ನಮಗೆ. ಸೊ ಇಲ್ಲಿ ಮಂಡೇ ಆದ ನಂತರ 5 ದಿನ ಅಂದರೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಇಲ್ಲಿ ಮಂಡೇದ ಹಿಂದಿನ 2 ದಿನ ಅಂದರೆ ಈಸಿಯಾಗಿ ಹೇಳ್ಬೋದು ಬೇಗನೆ, ಸಂಡೇ, ಸ್ಯಾಟರ್ಡೇ. ಸೊ ಈ ಥರ ನಾವು ಈಸಿ ಆಗೋ ಹಾಗೆ ಬರ್ಕೋಬೇಕಾಗುತ್ತೆ. ಇದರ ಆನ್ಸರ್ ಏನು? ಸ್ಯಾಟರ್ಡೇ. ಸೊ ಇವತ್ತು ಮಂಡೇ ಆಗಿದ್ದರೆ 61 ದಿನಗಳ ನಂತರ ಯಾವ ವಾರ ಆಗಿರುತ್ತೆ? ಸ್ಯಾಟರ್ಡೇ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಆಫ್ಟರ್ 61 ಡೇಸ್ ಆಯಿತು. ಈಗ ನಾವು ಬಿಫೋರ್ 61 ಡೇಸ್ ಅಂದ್ರೆ ಸೇಮ್ ಅತೆಡ್ಡ ಮಾಡಬೇಕು. 61/7 ಮಾಡಬೇಕು. ರಿಮೈಂಡರ್ ಅವಾಗ 5 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮಂಡೇ +5 ಮಾಡಿದ್ದೀವಲ್ಲಿ, ಇಲ್ಲಿ ನಾವು ಮಂಡೇ -5 ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಂಡೇ -5 ಅಂದರೂ ಒಂದೇ, ಮಂಡೇ +2 ಅಂದರೂ ಒಂದೇ. ಸೊ ಇಲ್ಲಿ ಮಂಡೇದ 5 ದಿನ ಹಿಂದೆ ಹೋಗೋಕ್ಕಿಂತ ನಾವು 2 ದಿನ ಮುಂದೆ ಹೋಗಬೇಕು. ಸೊ 5 2 ಸೇರಿದ್ರೆ 7 ಆಗುತ್ತಲ್ಲ, 7 ಬರ್ತಿರಬೇಕು. ಆ ಥರ ಬರ್ಕೋಬೇಕಾಗುತ್ತೆ ನಾವೀಗಿಲ್ಲಿ. ಮಂಡೇ +2 ಅಂದ್ರೆ ಟ್ಯೂಸ್ಡೇ, ವೆನ್ಸ್ಡೇ ಆಯಿತು. ಸೊ ಬಿಫೋರ್ 61 ಡೇಸ್ ವೆನ್ಸ್ಡೇ ಆಗಿರುತ್ತೆ, ಆಫ್ಟರ್ 61 ಡೇಸ್ ಏನಾಗಿರುತ್ತೆ? ಸ್ಯಾಟರ್ಡೇ ಆಗಿರುತ್ತೆ.